ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. PDO ಎಕ್ಸಾಮ್ ಪ್ರಿಪ್ರೇಷನ್ಗೆ ಹಳೆ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ತಾಲೂಕು ಪಂಚಾಯಿತಿಯ ಸಭೆಯಲ್ಲಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಪ್ರತಿಯನ್ನು ಸಭೆಯು ನಡೆದ ಎಷ್ಟು ದಿನಗಳೊಳಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳುಹಿಸಬೇಕು? ಆಪ್ಷನ್ಸ್: 10 ದಿನಗಳು, 15 ದಿನಗಳು, 30 ದಿನಗಳು, 60 ದಿನಗಳು. ಉತ್ತರ 10 ದಿನಗಳು. ಮುಂದಿನ ಪ್ರಶ್ನೆ. ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳ ಬಗ್ಗೆ ಯಾವ ಅಧ್ಯಾಯ ಹೇಳುತ್ತದೆ? ಆಪ್ಷನ್ಸ್: ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3, ಅಧ್ಯಾಯ 4. ಉತ್ತರ ಅಧ್ಯಾಯ 2. ಮುಂದಿನ ಪ್ರಶ್ನೆ. ಸರ್ಕಾರ ನಿರ್ಗತಿಕರ ಹಾಗೂ ದುರ್ಬಲ ವರ್ಗಗಳ ಸೌಲಭ್ಯಗಳನ್ನು ತಲುಪಿಸಲು ರಚಿಸಿದ ಆಯೋಗ ಯಾವುದು? ಆಪ್ಷನ್ಸ್: ಹಾವನೂರು ಆಯೋಗ, ಚನ್ನಾರೆಡ್ಡಿ ಆಯೋಗ, ವೆಂಕಟಪತಿ ಆಯೋಗ, ರಮೇಶ್ ಕುಮಾರ್ ಆಯೋಗ. ಉತ್ತರ ಹಾವನೂರು ಆಯೋಗ. ಮುಂದಿನ ಪ್ರಶ್ನೆ. 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ಸ್: KC ಪಂತ್, ಡಾಕ್ಟರ್ C ರಂಗರಾಜನ್, ಡಾಕ್ಟರ್ ವಿಜಯ್ ಕೇಲ್ಕರ್, ಬ್ರಹ್ಮಾನಂದ ರೆಡ್ಡಿ. ಉತ್ತರ ಡಾಕ್ಟರ್ C ರಂಗರಾಜನ್. ಮುಂದಿನ ಪ್ರಶ್ನೆ. 73ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬಂದ ದಿನ ಯಾವುದು? ಆಪ್ಷನ್ಸ್: ಏಪ್ರಿಲ್ 24, 1993, ಏಪ್ರಿಲ್ 23, 1993, ಡಿಸೆಂಬರ್ 24, 1993, ಮೇ 10, 1993. ಉತ್ತರ ಏಪ್ರಿಲ್ 24, 1993. ಮುಂದಿನ ಪ್ರಶ್ನೆ. 2015ರ ತಿದ್ದುಪಡಿಯ ಪ್ರಕಾರ ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ನಾಮನಿರ್ದೇಶನ ಮಾಡಿದ ಸದಸ್ಯರು, ಪಂಚಾಯಿತಿಯ ಹಿರಿಯ ಸದಸ್ಯರು. ಉತ್ತರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು. ಮುಂದಿನ ಪ್ರಶ್ನೆ. ಶೌಚಗೃಹ ಮೊದಲಾದವುಗಳನ್ನು ಒದಗಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 103, ಪ್ರಕರಣ 104, ಪ್ರಕರಣ 105, ಪ್ರಕರಣ 106. ಉತ್ತರ ಪ್ರಕರಣ 104. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಯ್ದೆ ರೂಪಿಸಿದ ವರ್ಷ ಯಾವುದು? ಆಪ್ಷನ್ಸ್: 25 ಆಗಸ್ಟ್ 2005, 25 ಆಗಸ್ಟ್ 2006, 2 ಏಪ್ರಿಲ್ 2006, 2 ಅಕ್ಟೋಬರ್ 2007. ಉತ್ತರ ಆಗಸ್ಟ್ 25, 2005. ಮುಂದಿನ ಪ್ರಶ್ನೆ. ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೈಸೂರು ವಿಲೇಜ್ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಪಂಚಾಯತ್ ಸ್ಥಾಪಿಸಲಾಯಿತು? ಆಪ್ಷನ್ಸ್: ವೆಂಕಟಪ್ಪ ಸಮಿತಿ, DH ಚಂದ್ರಶೇಖರಯ್ಯ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ, ಗಾಡ್ಗಿಲ್ ಸಮಿತಿ. ಉತ್ತರ ವೆಂಕಟಪ್ಪ ಸಮಿತಿ. ಮುಂದಿನ ಪ್ರಶ್ನೆ. ತಾಲೂಕು ಪಂಚಾಯಿತಿಯ ಲೆಕ್ಕಪತ್ರಗಳ ಪರಿಶೋಧನೆ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 252, ಪ್ರಕರಣ 253, ಪ್ರಕರಣ 254, ಪ್ರಕರಣ 255. ಉತ್ತರ ಪ್ರಕರಣ 253. ಮುಂದಿನ ಪ್ರಶ್ನೆ. ನಿರುದ್ಯೋಗ ಭತ್ಯೆಗಾಗಿ ಅರ್ಜಿ ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಕಾರ್ಯನಿರ್ವಹಣಾ ಅಧಿಕಾರಿ. ಉತ್ತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಮುಂದಿನ ಪ್ರಶ್ನೆ. ಕೇಂದ್ರ ಉದ್ಯೋಗ ಖಾತ್ರಿ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ಬೆಂಗಳೂರು, ಮುಂಬೈ, ದೆಹಲಿ, ಹರಿಯಾಣ. ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ. ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯ ನೇಮಕದ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 7, ಪ್ರಕರಣ 8, ಪ್ರಕರಣ 6, ಪ್ರಕರಣ 5. ಉತ್ತರ ಪ್ರಕರಣ 8. ಮುಂದಿನ ಪ್ರಶ್ನೆ.
ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಆದೇಶದ ವಿರುದ್ಧ ಯಾರಿಗೆ ಅಪೀಲು ಸಲ್ಲಿಸಬಹುದು? ಆಪ್ಷನ್ಸ್: ಮುಖ್ಯಮಂತ್ರಿಗೆ, ಜಿಲ್ಲಾಧಿಕಾರಿಗೆ, ಮುಖ್ಯ ಕಾರ್ಯದರ್ಶಿಗೆ, ಆಡಳಿತಾತ್ಮಕ ನ್ಯಾಯಾಧೀಕರಣಕ್ಕೆ. ಉತ್ತರ: ಜಿಲ್ಲಾಧಿಕಾರಿಗೆ. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಸ್ಥಾನಗಳಿಗೆ ಮೀಸಲಾತಿ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 160, ಪ್ರಕರಣ 161, ಪ್ರಕರಣ 162, ಪ್ರಕರಣ 164. ಉತ್ತರ: ಪ್ರಕರಣ 162. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ನೌಕರರ ವಾರ್ಷಿಕ ವಿವರಣಾ ಪಟ್ಟಿಯನ್ನು ಮಹಾಲೇಖಪಾಲರಿಗೆ ಪ್ರತಿ ವರ್ಷ ಯಾವ ತಿಂಗಳಲ್ಲಿ ಸಲ್ಲಿಸಲಾಗುತ್ತದೆ? ಆಪ್ಷನ್ಸ್: ಪ್ರತಿ ವರ್ಷ ಮಾರ್ಚ್ 31ರೊಳಗೆ, ಪ್ರತಿ ವರ್ಷ ಜೂನ್ 1ರೊಳಗೆ, ಪ್ರತಿ ವರ್ಷ ಮೇ 15ರೊಳಗೆ, ಪ್ರತಿ ವರ್ಷ ಏಪ್ರಿಲ್ 1ರೊಳಗೆ. ಉತ್ತರ: ಪ್ರತಿ ವರ್ಷ ಮೇ 15ರೊಳಗೆ. ಮುಂದಿನ ಪ್ರಶ್ನೆ: ಪಂಚಾಯಿತಿಯ ಸ್ವತ್ತುಗಳು ಮತ್ತು ನಿಧಿಗಳ ಬಗ್ಗೆ ಮಾಹಿತಿ ನೀಡುವ ಅಧ್ಯಾಯ ಯಾವುದು? ಆಪ್ಷನ್ಸ್: ಅಧ್ಯಾಯ 13, ಅಧ್ಯಾಯ 14, ಅಧ್ಯಾಯ 15, ಅಧ್ಯಾಯ 16. ಉತ್ತರ: ಅಧ್ಯಾಯ 15. ಮುಂದಿನ ಪ್ರಶ್ನೆ: ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2016 ಮಾರ್ಚ್ 1ರಂದು, 2016 ಏಪ್ರಿಲ್ 10ರಂದು, 2016 ಮೇ 1ರಂದು, 2016 ಜೂನ್ 1ರಂದು. ಉತ್ತರ: 2016 ಮೇ 1ರಂದು. ಮುಂದಿನ ಪ್ರಶ್ನೆ: ಪಂಚಾಯತ್ ಶೀರ್ಷಿಕೆಯನ್ನು ಯಾವ ಭಾಗದಲ್ಲಿ ಸೇರಿಸಲಾಗಿದೆ? ಆಪ್ಷನ್ಸ್: 9ನೇ ಭಾಗ, 10ನೇ ಭಾಗ, 11ನೇ ಭಾಗ, 12ನೇ ಭಾಗ. ಉತ್ತರ: 9ನೇ ಭಾಗ. ಮುಂದಿನ ಪ್ರಶ್ನೆ: ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರುವ ಯಾವ ನಮೂನೆ ಕುಟುಂಬ ಉದ್ಯೋಗ ಚೀಟಿ ವಿತರಣಾ ವಹಿ ಬಗ್ಗೆ ತಿಳಿಸುತ್ತದೆ? ಆಪ್ಷನ್ಸ್: ನಮೂನೆ 3, ನಮೂನೆ 4, ನಮೂನೆ 5, ನಮೂನೆ 6. ಉತ್ತರ: ನಮೂನೆ 5. ಮುಂದಿನ ಪ್ರಶ್ನೆ: ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರುವ ನಮೂನೆಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್: 7, 11, 9, 13. ಉತ್ತರ: 9. ಮುಂದಿನ ಪ್ರಶ್ನೆ: 73ನೇ ಸಂವಿಧಾನ ತಿದ್ದುಪಡಿ ರಾಷ್ಟ್ರಪತಿ ಅವರಿಂದ ಯಾವಾಗ ಅನುಮೋದನೆ ಪಡೆಯಿತು? ಆಪ್ಷನ್ಸ್: ಡಿಸೆಂಬರ್ 22, 1992, ಡಿಸೆಂಬರ್ 23, 1992, ಏಪ್ರಿಲ್ 20, 1993, ಏಪ್ರಿಲ್ 24, 1993. ಉತ್ತರ: ಏಪ್ರಿಲ್ 20, 1993. ಮುಂದಿನ ಪ್ರಶ್ನೆ: ಬಲವಂತರಾಯ್ ಮೆಹ್ತಾ ಹುಟ್ಟಿದ ದಿನಾಂಕ ಫೆಬ್ರವರಿ 19ರಂದು ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್: ರಾಜಸ್ಥಾನ್, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ. ಉತ್ತರ: ಕೇರಳ. ಮುಂದಿನ ಪ್ರಶ್ನೆ: ಒಂದು ವಿಶೇಷ ಸಭೆಗೂ ಮತ್ತೊಂದು ವಿಶೇಷ ಸಭೆಗೂ ಕನಿಷ್ಠ ಎಷ್ಟು ತಿಂಗಳ ಅಂತರವಿರಬೇಕು? ಆಪ್ಷನ್ಸ್: 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು. ಉತ್ತರ: 3 ತಿಂಗಳು. ಮುಂದಿನ ಪ್ರಶ್ನೆ: ಯಾವುದೇ ಪಂಚಾಯತ್ ಪ್ರದೇಶ ಕಾರ್ಯಸ್ಥಾನವನ್ನು ಬದಲಾಯಿಸುವ ಅಧಿಕಾರ ಯಾರು ಹೊಂದಿರುತ್ತಾರೆ? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ರಾಜ್ಯ ಚುನಾವಣಾ ಆಯುಕ್ತರು. ಉತ್ತರ: ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 1998, 2000, 2001, 1999. ಉತ್ತರ: 2000 ವರ್ಷ. ಮುಂದಿನ ಪ್ರಶ್ನೆ: ಚುನಾವಣಾ ತಕರಾರು ಅರ್ಜಿಯನ್ನು ಸಿವಿಲ್ ನ್ಯಾಯಾಧೀಶರಿಗೆ ಸಲ್ಲಿಸಿದ ದಿನಾಂಕದಿಂದ ಎಷ್ಟು ತಿಂಗಳೊಳಗೆ ವಿಚಾರಣೆ ಮುಕ್ತಾಯಗೊಳಿಸತಕ್ಕದ್ದು? ಆಪ್ಷನ್ಸ್: 2 ತಿಂಗಳು, 3 ತಿಂಗಳು, 6 ತಿಂಗಳು, ಮೇಲಿನ ಯಾವುದೂ ಅಲ್ಲ. ಉತ್ತರ:
6 ತಿಂಗಳು. ಮುಂದಿನ ಪ್ರಶ್ನೆ. ಮತದಾರರ ಪಟ್ಟಿ ಸಿದ್ಧಪಡಿಸುವವರು ಯಾರು? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, ಉಪವಿಭಾಗಾಧಿಕಾರಿಗಳು, ರಾಜ್ಯ ಚುನಾವಣಾ ಆಯುಕ್ತರು. ಉತ್ತರ: ತಹಶೀಲ್ದಾರರು. ಮುಂದಿನ ಪ್ರಶ್ನೆ. ಸಿವಿಲ್ ನ್ಯಾಯಾಧೀಶರು 18 ಮತ್ತು 19ನೇ ಪ್ರಕರಣದ ಅಡಿಯಲ್ಲಿ ಮಾಡಿದ ಆದೇಶಗಳನ್ನು ಪ್ರಕಟಿಸಿದ ತರುವಾಯ ಅದರ ಒಂದು ಪ್ರತಿಯನ್ನು ಯಾರಿಗೆ ಕಳುಹಿಸಬೇಕು? ಆಪ್ಷನ್ಸ್: ತಹಶೀಲ್ದಾರರು, ಉಪವಿಭಾಗಾಧಿಕಾರಿಗಳು, ಡೆಪ್ಯೂಟಿ ಕಮಿಷನರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ: ಡೆಪ್ಯೂಟಿ ಕಮಿಷನರ್. ಮುಂದಿನ ಪ್ರಶ್ನೆ. 206ನೇ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ತೆರಿಗೆಗಳು ಮತ್ತು ಬಾಕಿ ವಸೂಲಿ, ಗ್ರಾಮ ಪಂಚಾಯಿತಿಗಳ ಅನುದಾನ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಸಿಬ್ಬಂದಿ ಅನುದಾನ, ಗ್ರಾಮ ಪಂಚಾಯಿತಿ ಸಾಲಗಳನ್ನು ಮರುಪಾವತಿ ಮಾಡುವ ಅವಕಾಶ. ಉತ್ತರ: ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ. ಮುಂದಿನ ಪ್ರಶ್ನೆ. ನೀರಿನ ದರ, ಬೇಡಿಕೆ ಮತ್ತು ವಸೂಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 11, ನಮೂನೆ 12, ನಮೂನೆ 13, ನಮೂನೆ 14. ಉತ್ತರ: ನಮೂನೆ 14. ಮುಂದಿನ ಪ್ರಶ್ನೆ. ತಾಲೂಕಿನ ಜನಸಂಖ್ಯೆ 1 ಲಕ್ಷಕ್ಕಿಂತ ಒಳಗೆ ಇರುವಾಗ ಕನಿಷ್ಠ ಎಷ್ಟು ಸದಸ್ಯರನ್ನು ಹೊಂದಿರತಕ್ಕದ್ದು? ಆಪ್ಷನ್ಸ್: 10 ಸದಸ್ಯರು, 11 ಸದಸ್ಯರು, 12 ಸದಸ್ಯರು, 13 ಸದಸ್ಯರು. ಉತ್ತರ: 11 ಸದಸ್ಯರು. ಮುಂದಿನ ಪ್ರಶ್ನೆ. ಪಿ.ಕೆ. ತುಂಗನ್ ಸಮಿತಿ ನೇಮಕವಾದದ್ದು ಯಾವಾಗ? ಆಪ್ಷನ್ಸ್: 1985, 1986, 1988, 1989. ಉತ್ತರ: 1988. ಮುಂದಿನ ಪ್ರಶ್ನೆ. ಜನತಾ ಸರ್ಕಾರ ಅಶೋಕ್ ಮೆಹ್ತಾ ಶಿಫಾರಸ್ಸಿನ ಅನ್ವಯ ಮಂಡಲ ಪಂಚಾಯಿತಿಯನ್ನು ಸ್ಥಾಪನೆ ಮಾಡಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ಸ್: ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ, ರಾಜಸ್ಥಾನ್. ಉತ್ತರ: ಕರ್ನಾಟಕ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಮುಂಬರುವ ತಿಂಗಳ ಯಾವ ದಿನಾಂಕದ ಒಳಗೆ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕು? ಆಪ್ಷನ್ಸ್: 10ನೇ ದಿನಾಂಕ, 15ನೇ ದಿನಾಂಕ, 30ನೇ ದಿನಾಂಕ, 31ನೇ ದಿನಾಂಕ. ಉತ್ತರ: 10ನೇ ದಿನಾಂಕ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿಗೆ, ತಾಲೂಕು ಪಂಚಾಯಿತಿಗೆ, ಗ್ರಾಮ ಪಂಚಾಯಿತಿಗೆ, ಗ್ರಾಮ ಸಭೆಗೆ. ಉತ್ತರ: ಗ್ರಾಮ ಪಂಚಾಯಿತಿಗೆ. ಮುಂದಿನ ಪ್ರಶ್ನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಎಂದರೆ? ಆಪ್ಷನ್ಸ್: ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ, ಕೇವಲ BPL ಕಾರ್ಡ್ ಹೊಂದಿದವರಿಗೆ ಮಾತ್ರ, ಕೇವಲ APL ಕಾರ್ಡ್ ಹೊಂದಿದವರಿಗೆ ಮಾತ್ರ, ಎಲ್ಲ ನಗರ ಕುಟುಂಬಗಳಿಗೆ. ಉತ್ತರ: ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ. ಮುಂದಿನ ಪ್ರಶ್ನೆ. ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ಆಪ್ಷನ್ಸ್: ರಾಜ್ಯ ಸರ್ಕಾರ, ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳು. ಉತ್ತರ: ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ. 14ನೇ ಹಣಕಾಸು ಆಯೋಗದ ಶಿಫಾರಸುಗಳು ಯಾವ ಅವಧಿಗೆ ಅನ್ವಯವಾಗುತ್ತದೆ? ಆಪ್ಷನ್ಸ್: 2018ರಿಂದ 2020, 2013ರಿಂದ 2018, 2014ರಿಂದ 2019, 2016ರಿಂದ 2021. ಉತ್ತರ: 2015ರಿಂದ 2020. ಮುಂದಿನ ಪ್ರಶ್ನೆ. 2ನೇ ಅಕ್ಟೋಬರ್ 1959ರಂದು ರಾಜಸ್ಥಾನದ ಯಾವ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸುವಲ್ಲಿ ಪ್ರಥಮ ಎನಿಸಿಕೊಂಡಿತು? ಆಪ್ಷನ್ಸ್: ನಾಗೋರ್, ಹನುಮಾನ್ಗಢ್, ಜೈಸಲ್ಮೇರ್, ಜೋಧ್ಪುರ್. ಉತ್ತರ:
ನಾಗೋರ್. ಮುಂದಿನ ಪ್ರಶ್ನೆ, ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ? ಆಪ್ಷನ್ಸ್: ನಿರುದ್ಯೋಗಿಗಳು, ಸಾಕ್ಷರರಲ್ಲದವರು, ಮಧ್ಯದಲ್ಲಿ ಶಾಲೆ ಬಿಟ್ಟವರು, ವಲಸಿಗರು. ಉತ್ತರ: ವಲಸಿಗರು. ಮುಂದಿನ ಪ್ರಶ್ನೆ, ಅಕ್ಟೋಬರ್ 16ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀಡಲಾದ ಒಟ್ಟು ಉದ್ಯೋಗ ಚೀಟಿಗಳ ಸಂಖ್ಯೆಯು ಎಷ್ಟು? ಆಪ್ಷನ್ಸ್: 12.80 ಕೋಟಿಗಳು, 12.67 ಕೋಟಿಗಳು, 12.70 ಕೋಟಿಗಳು, 12.85 ಕೋಟಿಗಳು. ಉತ್ತರ: 12.67 ಕೋಟಿಗಳು. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ಸ್: BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, MK ಗಾಂಧಿ. ಉತ್ತರ: MK ಗಾಂಧಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕರ್ತವ್ಯವಲ್ಲ? ಆಪ್ಷನ್ಸ್: ಜನನ ಮತ್ತು ಮರಣಗಳ ನೋಂದಣಿ, ಕುಡಿಯುವ ನೀರಿನ ಪೂರೈಕೆ, ಬೀದಿ ದೀಪಗಳ ನಿರ್ವಹಣೆ, ಪರಿಸರ ಸಂರಕ್ಷಣೆ. ಉತ್ತರ: ಪರಿಸರ ಸಂರಕ್ಷಣೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರ ಈ ಕೆಳಗಿನ ಯಾರಿಗೆ ಇದೆ? ಆಪ್ಷನ್ಸ್: ಡೆಪ್ಯೂಟಿ ಕಮಿಷನರ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾ ಪಂಚಾಯತ್. ಉತ್ತರ: ಜಿಲ್ಲಾ ಪಂಚಾಯತ್. ಮುಂದಿನ ಪ್ರಶ್ನೆ, ಪಂಚಾಯತ್ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು? ಆಪ್ಷನ್ಸ್: 2001ರ ಜನಗಣತಿ ಆಯುಕ್ತರ ಅಂದಾಜಿಸಿದ ಜನಸಂಖ್ಯೆ, ಡೆಪ್ಯೂಟಿ ಕಮಿಷನರ್ ಅವರು ಅಂದಾಜಿಸುವ ಜನಸಂಖ್ಯೆ, ಚುನಾವಣೆ ನಡೆಯುವ ಅವಧಿಯ ತಕ್ಷಣದ ಹಿಂದೆ ಜರುಗಿದ ಜನಗಣತಿಯು ನೀಡಿದ ಜನಸಂಖ್ಯೆ. ಉತ್ತರ: ಜನಗಣತಿ ಆಯುಕ್ತರು ಅಂದಾಜಿಸಿದ ಜನಸಂಖ್ಯೆ. ಮುಂದಿನ ಪ್ರಶ್ನೆ, ಅಬ್ದುಲ್ ನಜೀರ್ ಸಾಬ್ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬಳಸಿದ ಆಯಾಮಗಳೆಂದರೆ? ಆಪ್ಷನ್ಸ್: ಆರೋಗ್ಯ, ವಯಸ್ಸು, ಉದ್ಯೋಗ, ಶಿಕ್ಷಣ, ಉದ್ಯೋಗ, ಆದಾಯ. ಆದಾಯ, ಆರೋಗ್ಯ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಆದಾಯ. ಉತ್ತರ: ಶಿಕ್ಷಣ, ಆರೋಗ್ಯ ಮತ್ತು ಆದಾಯ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉತ್ತರದಾಯಿಯಾಗಿರುತ್ತದೆ? ಆಪ್ಷನ್ಸ್: ಪಂಚಾಯತ್ ಸಮಿತಿ, ಜಿಲ್ಲಾ ಪಂಚಾಯತ್, CEO, ಗ್ರಾಮ ಸಭಾ. ಉತ್ತರ: ಗ್ರಾಮ ಸಭಾ. ಮುಂದಿನ ಪ್ರಶ್ನೆ, ಒಂದು ಗ್ರಾಮ ಪಂಚಾಯಿತಿಯು ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಯಾರಿಗೆ ಅನುಮೋದನೆಗಾಗಿ ರವಾನಿಸಬೇಕು? ಆಪ್ಷನ್ಸ್: ಜಿಲ್ಲಾ ಯೋಜನಾ ಸಮಿತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ಸರ್ಕಾರ. ಉತ್ತರ: ತಾಲೂಕು ಪಂಚಾಯತ್. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಲೆಕ್ಕಗಳು ಹಾಗೂ ಆಯವ್ಯಯವನ್ನು ಸಾದರಪಡಿಸುವವರು ಯಾರೆಂದರೆ? ಆಪ್ಷನ್ಸ್: ಅಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಉಪಾಧ್ಯಕ್ಷರು, ಉತ್ಪಾದನಾ ಸಮಿತಿಯ ಅಧ್ಯಕ್ಷರು. ಉತ್ತರ: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.